ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೆವೆನ್ ಆಫ್ ಸ್ಪೈಸಸ್ ಮಸಾಲೆಗಳ ಸ್ವರ್ಗ. ಇವತ್ತು ಕಾಳಿನ ಹಪ್ಪಳ ಮಾಡೋಣ. ನಾನಿಲ್ಲಿ ಅರ್ಧ ಕೆಜಿ ಅಷ್ಟು ಹೆಸರು ಕಾಳು ತಗೊಂಡಿದ್ದೀನಿ. ಹಾಗೆ ಅರ್ಧ ಕೆಜಿ ಮಡಿಕೆ ಕಾಳು, ಅರ್ಧ ಕೆಜಿ ಉದ್ದಿನ ಬೇಳೆ, ಹಾಗೆ ಅರ್ಧ ಕೆಜಿ ಅಲಸಂದಿ ಕಾಳು. ಇಷ್ಟು ಕಾಳನ್ನು ಸೇರಿಸಿ ಪೌಡ್ರು ಮಾಡಿಸ್ಕೊಂಡ್ ಬನ್ನಿ ಗಿರಣಿಯಲ್ಲಿ. ಈಗ ಈ ಹಿಟ್ಟಿನ ಜರಡಿ ಇಟ್ಕೊಳ್ಳೋಣ. ಇದಕ್ಕೆ ಒಂದು 100 ಗ್ರಾಮ್ನಷ್ಟು ಜೀರಿಗೆ, ಒಂದು 250 ಗ್ರಾಮ್ನಷ್ಟು ಮೆಣಸಿನ್ಕಾಯಿ, ಹಾಗೆ ಒಂದು 50 ಗ್ರಾಮ್ನಷ್ಟು ಶುಂಠಿ, ಒಂದು 50 ಗ್ರಾಮ್ನಷ್ಟು ಬೆಳ್ಳುಳ್ಳಿ, ಹಾಗೆ ಒಂದು ಸ್ವಲ್ಪ ಕರಿಬೇವು, ಕೊತ್ತಂಬರಿ ತಗೊಳ್ಳೋಣ. ಖಾರ ನಿಮ್ಗೆ ಇನ್ನೂ ಜಾಸ್ತಿ ಬೇಕಂದ್ರೆ ಜಾಸ್ತಿ ಮಾಡ್ಕೊಳ್ಳಿ, ಅಥವಾ ಕಡಿಮೆ ಬೇಕಂದ್ರೆ ಕಡಿಮೆ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ ಶುಂಠಿನೂ ಅಷ್ಟೇ, ನಿಮಗೆ ಹೇಗೆ ಟೇಸ್ಟ್ ಬೇಕೋ ಆ ರೀತಿಯಾಗಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ನಾನಿಲ್ಲಿ ಕಾಳುಮೆಣಸನ್ನ ಉಪಯೋಗಿಸಿಲ್ಲ, ನೀವು ಬೇಕು ಅಂದ್ರೆ ಇದಕ್ಕೆ ಕಾಳುಮೆಣಸು ಕೂಡ ಉಪಯೋಗಿಸ್ಬೋದು. ಇಲ್ಲಿ ನಾನು ಒಂದು 50 ಗ್ರಾಮ್ನಷ್ಟು ಅಜವಾನ ತಗೊಂಡಿದ್ದೀನಿ, ಓಂಕಾಳು ಅಂತ ಏನ್ ಹೇಳ್ತಾ ಇರೋದು. ಹಾಗೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹಪ್ಪಳ ಖಾರ ತಗೊಂಡಿದ್ದೀನಿ. ಹಪ್ಪಳ ಖಾರ ನಿಮಗೆ ಅಂಗಡಿಯಲ್ಲಿ ಸಿಗುತ್ತೆ. ನಿಮಗೆ ಪಾಪಡ್ ಖಾರ ಅಂತ ಕೇಳಿದ್ರು ಕೊಡ್ತಾರೆ, ಅಥವಾ ಹಪ್ಪಳದ ಖಾರ ಕೊಡ್ರಿ ಅಂತ ಕೇಳಿದ್ರು ಕೊಡ್ತಾರೆ. ಅವಾಗಲೇ ಏನ್ ತಗೊಂಡಿದ್ವಲ್ಲ ಅದನ್ನೆಲ್ಲ ನಾವೀಗ ಪೇಸ್ಟ್ ಮಾಡ್ಕೊಳ್ಳೋಣ. ಅಜ್ವಾಯಿನ ಮತ್ತೆ ಹಪ್ಪಳ ಖಾರ ಬಿಟ್ಟು ಮಿಕ್ಕಿರೋ ಪದಾರ್ಥಗಳನ್ನ ಪೇಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರ್ ಹಾಕೊಂಡು ತುಂಬಾ ಚೆನ್ನಾಗಿ ರುಬ್ಕೊಳ್ಳಿ ಇದನ್ನ. ನೀವು ಹಸಿಮೆಣಸಿಕಾಯಿ ಬದಲಾಗಿ ಖಾರ ಪುಡಿ ಕೂಡ ಉಪಯೋಗಿಸ್ಬೋದು. ನಾನಿಲ್ಲಿ ಹಸಿ ಕಾಯಿ ಹಾಕೊಂಡಿದ್ದೀನಿ, ನೀವು ಬೇಕು ಅಂದ್ರೆ ಖಾರ ಪುಡಿ ಕೂಡ ಉಪಯೋಗಿಸ್ಬೋದು. ನೋಡಿ, ರುಬ್ಕೊಂಡಾಗಿದೆ. ಹಾಗೆ ನಾವು ಅವಾಗಲೇ ಏನು ಹಿಟ್ಟು ಜರಡಿ ಗಿರಣಿಗೆ ಹಾಕ್ಸ್ಕೊಂಡ್ ಬಂದಿದೀವಿ, ಆ ಹಿಟ್ಟನ್ನ ಜರಡಿ ಇಟ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಹಾಗೆ ಇದಕ್ಕೆ ಬೇಕಾದಷ್ಟು ಉಪ್ಪು, ಹಾಗೆ ಹಪ್ಪಳದ ಖಾರ, ಹಾಗೆ ಅಜವಾನ ಹಾಕೊಳ್ಳೋಣ. ಸ್ವಲ್ಪ ಇಂಗುನ್ ಕೂಡ ನೀವು ಬೇಕು ಅಂದ್ರೆ ಇದಕ್ಕೆ ಸೇರಿಸ್ಬೋದು. ನಾನು ಬೇಸಿಕ್ ಏನಿದೆ ಅಷ್ಟನ್ನೇ ತೋರಿಸ್ತಾ ಇದ್ದೀನಿ. ನಿಮಗೆ ಟೇಸ್ಟಿಗೆ ಅನುಗುಣವಾಗಿ ನೀವು ಏನಾದ್ರೂ ಸೇರಿಸ್ಕೊಳ್ಬೋದು, ಅಥವಾ ನಿಮ್ಗೆ ಬೇಡ ಅನ್ಸಿದ್ದನ್ನ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ನೋಡಿ, ಇದು ಒಂದ್ ರೀತಿ ಸೋಡಾ ತರನೇ ಇರುತ್ತೆ. ಸ್ವಲ್ಪ ಸೋಡಾ ಕಂಪೇರ್ ಮಾಡಿದ್ರೆ ಸ್ವಲ್ಪ ಒರಟಾಗಿರುತ್ತೆ. ನೀವು ಅಂಗಡಿಯಲ್ಲಿ ಹಪ್ಪಳ ಖಾರ ಅಂತ ಕೇಳಿದ್ರೆ ನಿಮ್ಗೆ ಕೊಡ್ತಾರೆ. ಇದಿಷ್ಟನ್ನು ಹಾಕಿ ಇದನ್ನ ಕಲಿಸ್ಕೊಳ್ಳೋಣ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮಾಡೋದಕ್ಕೆ ನಿಮಗೆ ಸ್ವಲ್ಪ ಮಜ್ಜಿಗೆ ಬೇಕು. ಮಜ್ಜಿಗೆ ಇಲ್ಲಾಂದ್ರೆ ನೀವು ಹುಣಸೆಹಣ್ಣಿಂದು ರಸ ಕೂಡ ಹಾಕೊಳ್ಬೋದು, ಅಥವಾ ನಿಂಬೆಹಣ್ಣಿನ ರಸ ಹಾಕೊಳ್ಬೋದು. ಅವಾಗಲೇ ಏನು ನಾವು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಮೆಣಸಿಕಾಯ್ದು, ಆ ಪೇಸ್ಟ್ ಹಾಕೊಳ್ಳೋಣ. ಈಗ ಇದಕ್ಕೆ ಸಾಧ್ಯ ಆದಷ್ಟು ಸಣ್ಣದ ಆಗೋ ರೀತಿ ರುಬ್ಕೊಳ್ಳಿ. ತುಂಬಾ ತರಿ ಆಗಿತ್ತು ಅಂದ್ರೆ ಸರಿ ಆಗಲ್ಲ. ನೀವು ಈ ರೀತಿ ಮೆಣಸಿಕಾಯಿ ಪೇಸ್ಟ್ ಹಾಕೊಂಡ್ರೆ ಸ್ವಲ್ಪ ಹಸಿರಾಗಿ ಬರುತ್ತೆ. ಅಕಸ್ಮಾತ್ ನೀವು ಖಾರ ಪುಡಿ ಹಾಕೊಂಡ್ರೆ ನಿಮ್ದು ಹಪ್ಪಳಗಳು ಕೆಂಪಗೆ ಬರುತ್ತೆ. ತುಂಬಾ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಈಗ ಶುಂಠಿ ಬಂತಲ್ಲ, ಆ ರೀತಿ ಶುಂಠಿ ಎಲ್ಲ ನಿಮ್ ಕೈಗೆ ಅಡ್ಡ ಬರೋಕ್ ಶುರು ಆಗುತ್ತೆ. ನೋಡಿ, ನಾನಿಲ್ಲಿ 1 ಕಪ್ನಷ್ಟು ಮಜ್ಜಿಗೆ ಹಾಕೊಂಡಿದ್ದೀನಿ. ಮಜ್ಜಿಗೆ ಇಲ್ಲ ಅಂದ್ರೆ ನೀವು ಹುಣಸೆಹಣ್ಣಿಂದು ರಸ ಕೂಡ ಉಪಯೋಗಿಸ್ಬೋದು. ಇದನ್ನ ನೀವು ಸ್ಕಿಪ್ ಮಾಡೋಂಗಿಲ್ಲ. ಮಜ್ಜಿಗೆ ಅಥವಾ ಹುಣಸೆಹಣ್ಣಿನ ರಸ ಅಥವಾ ನಿಂಬೆ ರಸ ಹಾಕೊಂಡ್ಲೇಬೇಕು ಇದಕ್ಕೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮಿಕ್ಸ್ ಮಾಡ್ಕೊಂಡಾಗಿದ ನಂತರ ನಿಮಗೆ ನೀರು ಎಷ್ಟು ಬೇಕು ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಈ ಚಪಾತಿ ಹಿಟ್ಟಿನದಕ್ಕೆ ನೀವು ಇದನ್ನ ಕಲಿಸ್ಕೊಳ್ಬೇಕು. ಇದು ನಮ್ಮ ಅಜ್ಜಿ ಮಾಡ್ತಾ ಇದ್ದಿದ್ ರೀತಿ ಹಪ್ಪಳ. ನಮ್ ತಾಯಿ ಯಾವಾಗ್ಲೂ ಹೇಳ್ತಾ ಇದ್ರು, ಅವ್ರು ಚಿಕ್ಕವರಿದ್ದಾಗ ಈಗಿರೋ ತರ ಸ್ನಾಕ್ಸ್ ಗಳೆಲ್ಲ ಜಾಸ್ತಿ ಇರ್ಲಿಲ್ಲ. ಹಾಗಾಗಿ ಮಳೆಗಾಲದಲ್ಲಿ ಅಥವಾ ಏನಾದ್ರು ತಿನ್ಬೇಕು ಅಂತ ಅನ್ಸಿದ್ರೆ ನಮ್ಮ ಅಜ್ಜಿಯವರು ಒಲೆಯಲ್ಲಿ ಈ ಹಪ್ಪಳಗಳನ್ನ ಸುಟ್ಬಿಟ್ಟು ಕೊಡೋರಂತೆ. ನೋಡಿ, ಸ್ವಲ್ಪ ಹಿಟ್ಟಿಗೆ ಎಣ್ಣೆ ಸವರಿ ಇದನ್ನ ಒಂದು 30 ನಿಮಿಷ ಇದನ್ನ ರೆಸ್ಟಿಗೆ ಬಿಡೋಣ. ಇದು ತುಂಬಾ ಹಿಟ್ಟು ಸ್ವಲ್ಪ ಗಟ್ಟಿ ಬರುತ್ತೆ. ಮಾಡುವಾಗ ಇದನ್ನ ಸ್ವಲ್ಪ ಕುಟ್ಕೊಂಡು ಮಾಡ್ಬೇಕು. ನೋಡಿ, ಚೆನ್ನಾಗಿ ನಾದ್ಕೊಳ್ಳೋಣ. ಈಗ ಒಂದು ಕಲ್ಲಿನ ಸಹಾಯದಿಂದ, ಅಥವಾ ನೀವು ಮನೇಲಿ ಲತ್ತಡಿ ಇರುತ್ತಲ್ಲ ಚಪಾತಿ ಮಾಡೋಂತ ಲತ್ತಡಿ, ಅದು ತಗೊಂಡು ಚೆನ್ನಾಗಿ ಕುಟ್ಕೊಳ್ಬೇಕು. ಅವಾಗ ತುಂಬಾ ಚೆನ್ನಾಗಿ ಜಿಗಿ ಬರುತ್ತೆ. ಅಷ್ಟು ಹಿಟ್ಟನ್ನ ಒಂದೇ ಸರಿ ರೆಡಿ ಮಾಡ್ಕೊಳ್ಬಿಡಿ. ಎಷ್ಟು ನಿಮ್ಗೆ ಉದ್ಲಿಕ್ ಸಾಧ್ಯ ಆಗುತ್ತೋ ಅಷ್ಟು ಹಿಟ್ಟು ಮಾತ್ರ ರೆಡಿ ಮಾಡ್ಕೊಳ್ಳಿ. ಮಿಕ್ಕಿರೋ ಹಿಟ್ಟನ್ನ ಹಾಗೆ ಒಂದು ಒದ್ದೆ ಬಟ್ಟೆ ಮುಚ್ಚಿ ಕ್ಲೀನಾಗಿ ಕವರ್ ಮಾಡಿ ಇಟ್ಕೊಳ್ಳಿ. ತುಂಬಾ ಬೇಗ ಒಣಗುತ್ತೆ ಹಿಟ್ಟು. ಹಾಗಾಗಿ ಎಷ್ಟು ನೀವು ಮಾಡೋಕ್ ಸಾಧ್ಯನ ಅಷ್ಟನ್ನ ಮಾತ್ರ ಕುಟ್ಕೊಂಡು ರೆಡಿ ಮಾಡ್ಕೊಂಡು ಮಿಕ್ಕಿರೋ ಹಿಟ್ಟನ್ನ ಕ್ಲೀನಾಗಿ ಕವರ್ ಮಾಡಿ ಇಟ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಒಂದು 5 ರಿಂದ 10 ನಿಮಿಷ ಕುಟ್ಕೊಂಡು ಹಿಟ್ಟನ್ನ ಹದ ಮಾಡ್ಕೊಳ್ಬೇಕು. ಈ ಹಿಟ್ಟನ್ನು ಅಷ್ಟೇ ಆರೋದಕ್ ಬಿಡಬಾರ್ದು. ಒಂದು ಒದ್ದೆ ಬಟ್ಟೆಯಲ್ಲಿ ಮುಚ್ಚಿಬಿಟ್ಟು ಕವರ್ ಮಾಡಿ ಇಟ್ಕೊಳ್ಬೇಕು. ಈ ಹಿಟ್ಟನ್ನ ನೀವು ರೆಡಿ ಮಾಡ್ಕೊಂಡು 1 ವಾರ ಕೂಡ ಇಟ್ಕೊಳ್ಬೋದು, ಏನೂ ವೇಸ್ಟ್ ಆಗಲ್ಲ.
ನೀರ್ ಹಾಕಿ ಕಲಸಿ ಇಟ್ಕೊಂಡಿರೋ ಹಿಟ್ಟನ್ನೇ ನೀವು ಒಂದು ವಾರ ಇಟ್ಕೊಳ್ಬೋದು. ಒಂದೇ ದಿನ ಆಗಲ್ಲ ಅಂದ್ರೆ ಇವತ್ತೊಂದ್ ಸ್ವಲ್ಪ ಮಾಡಿ ನಾಳೆ ಮತ್ತೊಂದ್ ಸ್ವಲ್ಪ, ನಾಡ್ದ ಮತ್ತೊಂದ್ ಸ್ವಲ್ಪ ಈ ರೀತಿ ಮಾಡ್ಕೊಳ್ಬೋದಂತೆ. ನಮ್ಮ ಅಜ್ಜಿ ಹಪ್ಪಳ ಮಾಡುವಾಗ 15 ದಿನ ಗಂಟ್ಲೆ ಇಟ್ಕೊಂಡು ದಿನ ಸ್ವಲ್ಪ ಸ್ವಲ್ಪ ತಮ್ಮ ಕೆಲ್ಸ ಆಗಿದ ನಂತರ ಸ್ವಲ್ಪ ಸ್ವಲ್ಪ ರೆಡಿ ಮಾಡಿ ಮಾಡ್ಕೊಳ್ತಿದ್ರಂತೆ. ಹಾಗಾಗಿ ಆ ಟ್ರೆಡಿಷನಲ್ ಹಪ್ಪಳನ ಇವತ್ತು ನಮ್ ತಾಯಿ ಮಾಡಿ ತೋರಿಸ್ತಾ ಇದ್ದಾರೆ. ನೋಡಿ, ಈ ರೀತಿ ರೆಡಿ ಮಾಡ್ಕೊಂಡು ಹಪ್ಪಳಕ್ಕೆ ಎಷ್ಟು ಸೈಜು ನಮಗೆ ಬೇಕು, ದೊಡ್ಡದು ಚಿಕ್ಕದು, ಆ ಸೈಜ್ ಅಲ್ಲಿ ಉಳ್ಳೆಗಳನ್ನ ರೆಡಿ ಮಾಡಿ ಇಟ್ಕೊಳ್ಳೋಣ. ಆದ್ರೆ ಹಿಟ್ಟು ತುಂಬಾ ಗಟ್ಟಿಯಾಗಿರುತ್ತೆ ಇದು, ಹಾಗೆ ತುಂಬಾ ಬೇಗ ಆರುತ್ತೆ. ನೆನಪಿಂದ ಹಿಟ್ಟನ್ನ ಒದ್ದೆ ಬಟ್ಟೆಯಲ್ಲಿ ಕವರ್ ಮಾಡಿ ಇಟ್ಕೊಳ್ಳೋದನ್ನ ಮರಿಬೇಡಿ. ಪ್ರತಿ ಸರಿ ಮಾಡ್ಕೊಳ್ಳುವಾಗೂ ನೀವು ಸ್ವಲ್ಪ ಹಿಟ್ಟು ತಗೊಂಡು ಚೆನ್ನಾಗಿ ಕಲ್ಲಿಂದ ಕುಟ್ಕೊಂಡು ಹದ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಇನ್ನ 2-3 ತರ ಹಪ್ಪಳಗಳದ್ದು ರೆಸಿಪಿ ನನ್ನ ಚಾನಲ್ ಅಲ್ಲಿ ಇದೆ, ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ ನೋಡ್ಕೊಳ್ಳಿ. ನೋಡಿ, ಇನ್ನು ರೆಡಿ ಮಾಡ್ಕೊಂಡು ಮಿಕ್ಕಿರೋ ಹಿಟ್ಟಿದೆ, ಅದನ್ನ ಒಂದು ಬಾಕ್ಸ್ ಅಲ್ಲಿ ಅಥವಾ ಪ್ಲಾಸ್ಟಿಕ್ ಶೀಟ್ ಅಲ್ಲಿ ಹಾಕಿಟ್ಕೊಳ್ಳಿ. ನಾನೊಂದು ಬಾಕ್ಸಿಗೆ ಹಾಕಿಡ್ತಾ ಇದ್ದೀನಿ. ಈ ರೀತಿಯಾಗಿ ಚಿಕ್ಕ ಚಿಕ್ಕ ಹುಳ್ಳೆಗಳನ್ನ ರೆಡಿ ಮಾಡಿ ಇಟ್ಕೊಳ್ಳೋಣ. ನನ್ನ ಚಾನಲಲ್ಲಿ ಬೇರೆ ಬೇರೆ ತರದ ಹಪ್ಪಳಗಳು ಇದೆ ಆಲ್ರೆಡಿ, ನೀವು ಬೇಕು ಅಂದ್ರೆ ಅದನ್ನು ಕೂಡ ಚೆಕ್ ಮಾಡ್ಬೋದು. ಅದರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಬೇಕು ಅಂದ್ರೆ ಆ ಹಪ್ಪಳಗಳನ್ನ ಬೇಕಿದ್ರೆ ಟ್ರೈ ಮಾಡಿ. ನೋಡಿ, ಈ ರೀತಿ ನೀವು ಹಿಟ್ಟಚ್ಚಿ ಕೂಡ ಹಪ್ಪಳನ ಉದ್ದಬಹುದು, ಅಥವಾ ಈ ಹಪ್ಪಳ ಮಾಡೋ ಅಂತ ಮೋಲ್ಡ್ ಏನ್ ಬರುತ್ತೆ ಆ ಮೋಲ್ಡ್ ಅಲ್ಲಿ ಕೂಡ ಮಾಡಬಹುದು. ನಿಮಗೆ ಒಂದೇ ಶೇಪ್ ಅಲ್ಲಿ ಬೇಕು ಅಂದ್ರೆ ಒಂದು ಏನಾದ್ರು ಡಬ್ಬಿದು ಮುಚ್ಚಳದಿಂದ ಕಟ್ ಮಾಡ್ಕೊಂಡು ಒಂದೇ ಸೈಜ್ ಮಾಡ್ಕೊಳ್ಬಹುದು. ಇಲ್ಲ ನಡೆಯುತ್ತೆ, ನಂಗೆ ಹೆಚ್ಚು ಕಡಿಮೆ ಆದ್ರೂ ಪರವಾಗಿಲ್ಲ ಅನ್ನೋದಾದ್ರೆ ನೀವು ಸುಮ್ನೆ ಅಂದಾಜಲ್ಲಿ ಉದ್ದಿ ಹಾಕೊಳ್ಬಹುದು. ಬಟ್ ನಾನೆಲ್ಲ ಒಂದೇ ಕಲರ್ ಬರ್ಲಿ ಅನ್ನೋ ರೀಸನ್ಗೋಸ್ಕರ ಒಂದು ಡಬ್ಬದ್ದು ಮುಚ್ಚಳ ಸಹಾಯದಿಂದ ಒಂದೇ ಶೇಪ್ ಅಲ್ಲಿ ಕಟ್ ಮಾಡಿ ಮಾಡ್ಕೊಳ್ತಾ ಇದೀವಿ. ನೋಡಿ, ಈ ರೀತಿ ಹಿಟ್ಟಚ್ಚಿ ಉತ್ಕೊಂಡ ನಂತರ ಕಟ್ ಮಾಡಿ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಎಲ್ಲ ಒಂದೇ ಸೈಜ್ ಅಲ್ಲಿ ಬರುತ್ತೆ ಅಂತ. ಎಷ್ಟು ಸಾಧ್ಯನೋ ಅಷ್ಟು ತೆಳ್ಳಗೆ ನೀವು ಉತ್ಕೊಳ್ಬಹುದು. ನಿಮಗೆ ಎಷ್ಟು ತುಂಬಾ ದಪ್ಪ ಎಲ್ಲ ಉತ್ಕೊಳ್ಳೋದು ಬೇಡ, ತೆಳ್ಳಗೆ ಉತ್ಕೊಳ್ಳಿ. ನೋಡಿ, ರೀತಿ ಉತ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಈ ಹಪ್ಪಳಗಳನ್ನೆಲ್ಲ ಮಾಡುವಾಗ ಮನೆಯಲ್ಲಿ ಜನ ಜಾಸ್ತಿ ಇದ್ರೆ ತುಂಬಾ ಕ್ವಿಕ್ ಆಗಿ ಆಗೋಗುತ್ತೆ. ಮೊದ್ಲು ಎಲ್ಲ ತುಂಬಾ ಜನ ಮಾಡೋರು, ಈಗ ಕ್ರಮೇಣ ಇದೆಲ್ಲ ಕಡಿಮೆ ಆಗಿದೆ. ಆಲ್ಮೋಸ್ಟ್ ಎಲ್ಲ ಅಂಗಡಿಯಿಂದ ಪರ್ಚೇಸ್ ಮಾಡಿ ತಿನ್ನೋರೆ ಜಾಸ್ತಿ. ಬಟ್ ಈಗ ಎಲ್ಲಾ ಕಡೆನೂ ಅದನ್ನ ತಿನ್ಬೇಡ್ರಿ ಇದು ತಿನ್ಬೇಡ್ರಿ ಅಂತ ಪ್ರತಿನಿತ್ಯ ನ್ಯೂಸ್ ಅಲ್ಲಿ ನೋಡ್ತಾನೆ ಇರ್ತೀವಿ. ಹಾಗಾಗಿ ಸಾಧ್ಯ ಆದಷ್ಟು ಮನೇಲಿ ಮಾಡ್ಕೊಳ್ಳಿ. ಗೊತ್ತು, ಈಗ ಯಾರಿಗೂ ಟೈಮ್ ಇಲ್ಲ, ಎಲ್ಲ ಬಿಸಿ ಲೈಫ್, ಎಲ್ರು ಅವ್ರವ್ರ ಜೀವನದಲ್ಲಿ ಫುಲ್ ಬಿಸಿ ಆಗಿರ್ತಾರೆ. ಅಂತದ್ರಲ್ಲಿ ಇವೆಲ್ಲ ಮಾಡೋದು ಕಷ್ಟ ಆಗುತ್ತೆ. ಸಾಧ್ಯ ಆದಾಗ ಅಟ್ಲೀಸ್ಟ್ ರಜಾ ಟೈಮಲ್ಲಿ, ಬೇಸಿಗೆ ರಜದಲ್ಲೆಲ್ಲ ಟೈಮ್ ಇರುತ್ತೆ, ಅಂತ ಟೈಮಲ್ಲಿ ಮಾಡಕ್ ಸಾಧ್ಯ ಆದ್ರೆ ಖಂಡಿತ ಟ್ರೈ ಮಾಡಿ ನೋಡಿ. ನೀವು ಈ ರೀತಿ ಮೋಲ್ಡ್ ಅಲ್ಲಿ ಕೂಡ ಮಾಡ್ಕೊಳ್ಬಹುದು. ಈ ಮೋಲ್ಡ್ ಅಲ್ಲಿ ಮಾಡಾದ್ರೆ ಎಣ್ಣೆ ಹಚ್ಚೋಗಿಲ್ಲ, ಶೀಟಿಗೆ ಎಣ್ಣೆ ಸವರ್ಕೊಂಡು ಈ ರೀತಿಯಾಗಿ ಹಪ್ಪಳದ ಹಿಟ್ಟನ್ನ ಇಟ್ಕೊಂಡು ಮೇಲೆ ಕೂಡ ಒಂದು ಶೀಟ್ನ ಹಾಕೊಂಡು ಪ್ರೆಸ್ ಮಾಡ್ಕೊಂಡ್ರೆ ರೆಡಿ ಆಗುತ್ತೆ. ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿಯಾಗಿ ಮಾಡ್ಕೊಳ್ಳಿ. ಒಂದೇ ಶೇಪ್ ಬೇಕು ಅಂದ್ರೆ ಕಟ್ ಮಾಡ್ಕೊಳ್ಳಿ, ಇಲ್ಲ ನಡೆಯುತ್ತೆ ಹಾಗೆ ಅಂದ್ರೆ ಹಾಗೆ ಉದ್ದಾಕೊಳ್ಳಿ, ಅಥವಾ ಈ ರೀತಿ ಮೋಲ್ಡಲ್ಲಾದ್ರೂ ಮಾಡ್ಕೊಳ್ಳಿ. ನೀವು ಎಷ್ಟು ಸಾಧ್ಯನೋ ಅಷ್ಟು ತೆಳ್ಳಗೂ ಮಾಡ್ಕೊಳ್ಬಹುದು, ಬೇಕಾದ ಸೈಜಲ್ಲೂ ಮಾಡ್ಕೊಳ್ಬಹುದು. ಇದು ತುಂಬಾ ತೆಳ್ಳಗುದ್ದೋದಕ್ಕೆ ಬರುತ್ತೆ. ನೋಡಿ, ರೆಡಿ ಆಗಿದೆ. ನಿಮ್ಗೆ 2 ತರ ಮಾಡಿ ತೋರಿಸಿದೀನಿ, ನಿಮ್ಗೆ ಯಾವ್ದು ಈಸಿ ಆಗುತ್ತೋ ಆ ರೀತಿ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಬೇರೆ ಯಾವ್ದಾರ ರೀತಿ ಹಪ್ಪಳ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದ್ರೆ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕೋದನ್ನ ಮರಿಬೇಡಿ, ಆ ಹಪ್ಪಳನು ಮಾಡಿ ತೋರಿಸ್ತೀನಿ. ನೋಡಿ, ಎಲ್ಲ ಹಪ್ಪಳಗಳನ್ನ ಉತ್ಕೊಂಡು ರೆಡಿ ಮಾಡ್ಕೊಂಡಾಗಿದೆ. ಇದನ್ನ 2-3 ದಿನ ನೀವು ಬಿಸಿಲಲ್ಲಿ ಒಣಗಿಸ್ಕೊಳ್ಬಹುದು. ನಂತರ ಒಂದು ಏರ್ಟೈಟ್ ಡಬ್ಬಿಯಲ್ಲಿ ಹಾಕೊಂಡು ಇಟ್ಕೊಂಡ್ರೆ ನೀವು 6 ತಿಂಗಳಿಂದ ವರ್ಷದವರೆಗೂ ಇಟ್ಕೊಂಡು ಯೂಸ್ ಮಾಡ್ಬೋದು, ಏನು ಆಗಲ್ಲ. ನೋಡಿ, ಈ ರೀತಿಯಾಗಿ ಒಣಗಿಸ್ಕೊಳ್ಬೇಕು. ನೋಡಿ, ಎಲ್ಲ ಒಂದೇ ಸೈಜ್ ಕಾಣ್ತಾ ಇದೆ. ನೋಡಿ, ಪೂರ ಹಪ್ಪಳ ರೆಡಿ ಆಗಿದ್ಮೇಲೆ ಇಷ್ಟ ಆಗಿದೆ. ಆಲ್ಮೋಸ್ಟ್ 2 kg ಹಪ್ಪಳ ಮಾಡಿರೋದು ಇಷ್ಟೊಂದಾಗಿದೆ. ನೋಡಿ, ಫ್ರೈ ಮಾಡಿ ತೋರಿಸ್ತಾ ಇದೀವಿ. ಈ ರೀತಿ ನೀವು ಎಣ್ಣೆಲಿ ಬೇಕಾದ್ರೂ ಫ್ರೈ ಮಾಡ್ಕೊಳ್ಬಹುದು, ಅಥವಾ ಗ್ಯಾಸ್ ಅಲ್ಲಿ ಕೂಡ ಸುಟ್ಕೊಂಡು ತಿನ್ಬಹುದು. ಮೊದ್ಲೆಲ್ಲ ಒಲೆ ಇದ್ದಿದ್ರಿಂದ ಕಟ್ಗೆ ಒಲೆಗಳಿತ್ತು, ಒಲೆಯಲ್ಲಿ ಹಾಕೊಂಡು ಸುಡೋರು. ಬಟ್ ಈಗ ಒಲೆಗಳು ಇಲ್ಲ, ಆದ್ರಿಂದ ನೀವು ಗ್ಯಾಸ್ ಅಲ್ಲಿ ನೀವು ಇದನ್ನ ಫ್ರೈ ಮಾಡ್ಕೊಳ್ಬಹುದು. ನೋಡಿ, ಈ ರೀತಿಯಾಗಿ
ಸ್ಟವ್ ಮೇಲೆ ಕೂಡ ಇಟ್ಕೊಂಡು ಈ ರೀತಿ ಸುಡ್ಬೋದು. ನಿಮ್ಗೆ ಎಣ್ಣೆದೆಲ್ಲ ತಿನ್ನಕ್ ಇಷ್ಟ ಇಲ್ಲ ಅಂದ್ರೆ ಈ ರೀತಿ ಸುತ್ಕೊಂಡು ತಿನ್ಬೋದು. ಎರಡೂನು ಮಾಡಿ ತೋರಿಸ್ತಿದ್ದೀನಿ. ಖಂಡಿತ ಈ ಬೇಸಿಗೆಯಲ್ಲಿ ಮನೇಲಿ ಟ್ರೈ ಮಾಡಿ ನೋಡಿ. ಕಾಳುಗಳಾಗಿರೋದ್ರಿಂದ ತುಂಬಾ ಹೆಲ್ದಿ ಆಪ್ಷನ್ ಇದು, ಆರೋಗ್ಯಕ್ಕೂ ಒಳ್ಳೇದು. ಖಂಡಿತ ಮನೇಲಿ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕೋದನ್ನ ಮರಿಬೇಡಿ. ಹೆಲ್ದಿ ಆಗಿರೋಂಥ ಕಾಳಿನ ಹಪ್ಳನ ಖಂಡಿತ ಮನೇಲಿ ಮಾಡಿ. ಹಾಗೆ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.